ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಪಾಪ. ಏನಮ್ಮ ಹಾದಿ ಬೀದಿಲ್ ಬಿದ್ದಿದ್ದ ನಿಂಬೆ ಹಣ್ಣನ್ನ ಕತ್ತು ತಿಳ್ಕೊಂಡ್ ಬಂದ್ಯಾ ಹೇಗೆ? ಅಂತೆ ಡೋಂಟ್ ಟಾಕ್ ರಮೇಶ್. ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಲೇ ಚಂಪಾ ಏನಾದ್ರು ಸ್ವೀಟ್ ಮಾಡ. ಮೊದ್ಲ ವಿಷಯ ಏನು ಅಂತ ಹೇಳಿ. ಸ್ವೀಟ್ ಮಾಡ್ಬೇಕಾ ಮೆಣಸಿನಕಾಯಿ ಬಜ್ಜಿ ಮಾಡ್ಬೇಕಾ ಅನ್ನೋದನ್ನ ನಾನ್ ನಿರ್ಧಾರ ಮಾಡ್ತೀನಿ. ವೆರಿ ಹ್ಯಾಪಿ ನ್ಯೂಸ್. ಎಷ್ಟು ಹ್ಯಾಪಿ ಗೊತ್ತಾ, ನನ್ ಕೈಲಿ ಹೇಳೋದಕ್ಕೆ ಆಗ್ತಿಲ್ಲ. ಜಾಜಿಯಕ್ಕೆ ನನಗ್ ಗೊತ್ತಾಯ್ತು, ನೀವು ನಮ್ಮ ಯಜಮಾನ್ರಿಗೆ ಕೆಲ್ಸ ಹುಡುಕಿದ್ದೀರ ತಾನೆ? ಮತ್ತೆ ನನಗೆ ಮದುವೆ ಆಗೋದಿಕ್ಕೆ ಒಂದು ಹೆಣ್ಣು ಹುಡುಕಿದ್ದೀರಾ? ಗೊತ್ತಾಯ್ತು ಬಿಡಮ್ಮ. ಇನ್ಮೇಲೆ ಇವತ್ತಿಂದ ಕೊನೆವರೆಗೂ ಸೀರೆ ಉಟ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ಯಾ, ಹೌದು ತಾನೇ? ಅಯ್ಯೋ ನೀನ ಹಿಂಚಿ ಬರೇ ಗಜೋರೆ, ನನಗೆಲ್ಲ ಗೊತ್ತಾಗೋಯ್ತು. ಹವಿ ಅದೇನು ಅಂತ ಗೆಸ್ ಮಾಡಿ ನೋಡೋಣ. ಈ ಹೊಸ ವರ್ಷದಲ್ಲಿ ಹಳೆ ಗಂಡನ ಜೊತೆ ಹೊಸ ಸಂಸಾರ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಅಲ್ಲಿ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಈ ಹುಟ್ಟು ಬಟ್ಟೆಲ್ಲ ಹೋಗ್ಬಿಡೋಣ. ಹವಿ ಡೋಂಟ್ ಟಾಕ್ ರಮೇಶ್. ಅದು ಅಲ್ಲ. ಅದೇ ಅಲ್ಲ ಅಂದ್ಮೇಲೆ ಹೌದು ಯಾವ್ದು ಹೇಳಮ್ಮ? ವಿಷಯ ಏನು ಅಂತ ನಾನ್ ಹೇಳ ಜಾಜಿಯಕ್ಕ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿರ್ಲಿ. ವಿಷಯ ಏನು ಅಂತ ಹೇಳ್ತೀನಿ, ಸರಿನಾ ತಪ್ಪ ಅಂತ ನೀವ್ ಹೇಳಿ. ಹೇಳು. ಹೇಗಿದ್ರು ಎಲೆಕ್ಷನ್ ಹತ್ರ ಬರ್ತಿದ್ಯಲ್ಲ, ನೀವು ಬಟ್ಟೆ ಬರೆ ಎಲ್ಲ ಕಟ್ಕೊಂಡು MP ಸೀಟ್ ತಗೊಳ್ಳೋದಕ್ಕಿಂತ ಡೆಲ್ಲಿಗೆ ಹೋಗ್ತಿರಲ್ಲ, ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ ಅಲ್ವಾ? ಚಂಪಾ ನೀನ್ ನನ್ನ ಯಾವಾಗ್ಲೂ ಆಚೆ ಕಡೆ ಸೆಂಡ್ ಮಾಡೋದಕ್ಕೆ ಕಾಯ್ತಿರ್ತೀಯ ಅಲ್ವಾ? ಇದೇ ರೀತಿ ಟಾಕ್ ಮಾಡ್ತಾ ಇದ್ರೆ ವಿಲೇಜ್ ಸೆಂಡ್ ಮಾಡ್ಬಿಡ್ತೀನಿ. ಅದ್ ಹೇಗ್ರಿ ಕಳಿಸ್ತೀರಾ? ನನ್ನನ್ನ ಈ ಮನೆ ಕರ್ಕೊಂಬಂದವ್ರು ನೀವ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಕಳ್ಸೋ ಹಾಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಳ್ಸಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಹಾಗೇನಾದ್ರೂ ಮಾಡಿದ್ರೆ ನಿನ್ ಕಾಲ್ಗಳನ್ನ ಮುರಿದು ಬಿಡ್ತೀನಿ. ರಾಜವ್ರೆ, ನಿಮ್ ಜಗಳನ ಆಮೇಲೆ ಇಟ್ಕೊಳ್ಳಿ. ನಮ್ಗೆ ಸ್ವೀಟ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಅದೇನು ಶುಭ ಸುದ್ದಿನ ಬೇಗ ಹೇಳಿ. ನೋಡಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಸಿಟಿಲಿ ರಾಗಿಣಿ ಬಾಮಿನಿ ಅಂತ ಇಬ್ರಿದ್ದಾರೆ. ಅವ್ರು ಯಾರು ಅಂತ ಗೊತ್ತಾ? ಓ ಗೊತ್ತು ಗೊತ್ತು, ಡಾಕುಗಳು. ಎಸ್ ಎಸ್. ಅವರು ಡಾಕುಗಳಲ್ಲ, ಅವರಿಬ್ರು ಸಮಾಜ ಸೇವಕಿಯರು. ಇಡೀ ದೇಶದಲ್ಲೇ ನಮ್ ಕಲ್ಚರ್ ಮತ್ತೆ ಟ್ರೆಡಿಷನ್ ನ ಉಳಿಸ್ಬೇಕು ಅಂತ ತುಂಬಾ ಟ್ರೈ ಮಾಡಿ ಒಳ್ಳೆ ನೇಮ್ ಅಂಡ್ ಫೇಮ್ ತಗೊಂಡಿದ್ದಾರೆ. ಇರಬಹುದು. ಈಗ ಅವರಿಂದ ಈ ಮನೆಗೆ ಏನಾಗ್ಬೇಕಾಗಿದೆ? ಜಿ ಕನ್ನಡ ವಾಹಿನಿಯಲ್ಲಿ ಕುಟುಂಬ ಅವಾರ್ಡ್ಸ್ ಅನ್ನೋ ಫಂಕ್ಷನ್ ಮಾಡ್ತಿದಾರಂತೆ. ಶ್ರೇಷ್ಠ ಕುಟುಂಬನ ಸೆಲೆಕ್ಟ್ ಮಾಡಿ ಅವಾರ್ಡ್ ಕೊಡ್ತಾರಂತೆ. ಅದನ್ನ ಸೆಲೆಕ್ಟ್ ಮಾಡೋ ಜವಾಬ್ದಾರಿ ಈ ರಾಗಿಣಿ ಮತ್ತೆ ಬಾಮನಿದಂತೆ. ಆಡ್ ನ ಪೇಪರ್ ಅಲ್ಲಿ ನೋಡ್ದೆ, ಅದಕ್ಕೆ ನಾನು ನಮ್ ಕುಟುಂಬದ ಪರವಾಗಿ ಒಂದು ಅಪ್ಲಿಕೇಶನ್ ನ ಕಳ್ಸಿದ್ದೆ. ರಾಮ ಶ್ರೇಷ್ಠವಾದ ಕುಟುಂಬನ ನೀನ್ ಏನಂತ ಬರೆದು ಕಳಿಸ್ತೀಯಮ್ಮ? ಅದು ನಮ್ ಕುಟುಂಬ ಡೀಟೇಲ್ಸ್ ಎಲ್ಲ ಕಳ್ಸಿದ್ದೆ. ನಮ್ದು ಗಲಿ ಅದು ಗಲಿ ಅಲ್ಲ ರೀ, ಗಂಡು ಗಲಿ. ಆ ವಂಶದ ಕುಟುಂಬ ನಮ್ದು ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ಖುಷಿ ಪಟ್ರು. 1000 ಅಪ್ಲಿಕೇಶನ್ಸ್ ಕಳ್ಸಿದ್ರಂತೆ. ಅದ್ರಲ್ಲಿ 10 ಮಾತ್ರ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಆ ಶಾರ್ಟ್ ಲಿಸ್ಟ್ ಮಾಡಿರೋ ಲಿಸ್ಟ್ ನಲ್ಲಿ ನಮ್ಮ ಗಲಿ ಅದು ಗಲಿ ಅಲ್ಲ ರೀ, ಗಂಡು ಗಲಿ. ಆ ಕುಟುಂಬನೂ ಇದೆಯಂತೆ. ರಾಜವ್ರೆ, ಒಳ್ಳೆ ಕುಟುಂಬ ಅಂದ್ರೆ ಅವಾರ್ಡ್ ಸಿಗುತ್ತಲ್ವಾ? ವೈ ನಾಟ್? ಅವಾರ್ಡ್ ಸಿಗುತ್ತೆ, ಕ್ಯಾಶ್ ಪ್ರೈಸ್ ಅಂತ 5 lakhs rupees ಸಿಗುತ್ತೆ. ಬಿಟ್ಲ, ನಿನ್ಗೊಂದ್ ಲಕ್ಷ ನನಗೊಂದ್ ಲಕ್ಷ. ಪಾಪ ಪಲ್ಲುಗೂ ಒಂಚೂರು ಕೊಡ್ಬೇಕಣ. ಆಯ್ತು ಕಣ, ಪಲ್ಲುಗೂ 1 ಲಕ್ಷ ಕೊಟ್ಬಿಡೋಣ. 3 ಆಯ್ತು, ಉಳಿದಿದ್ದ 2 ಏನ್ ಮಾಡೋದು? ಇಷ್ಟೆಲ್ಲ ಮಾಡಿದಾರೆ ಅಂದ್ಮೇಲೆ ಆ ದುಡ್ಡನ್ನ ನಮ್ ಜಾಜಕ್ಕನೇ ಇಟ್ಕೋಬೇಕಾಗುತ್ತೆ. ಮನೆಗಿನ ಹೆಚ್ಚಾಗಿ ನೇಮ್ ಅಂಡ್ ಫೇಮ್ ಸಿಗುತ್ತೆ. ಇಡೀ ಕಂಟ್ರಿಲಿ ನನ್ನ ಹೆಸರಿಗೆ ಒಳ್ಳೆ ಪ್ರಚಾರ ಸಿಗುತ್ತೆ. ಇಂತ ಶ್ರೇಷ್ಠ ಕುಟುಂಬದಿಂದ ಬಂದಿರೋ ಮಹಿಳೆ ಜಾತಿ ಜಂಬಲ್ದಿನಿ ಅಂತ ಗೊತ್ತಾದ್ರೆ ಜನ ಬಿಡ್ತಾರ, ಓಡೋಡಿ ಬಂದು ರಪ್ಪ 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 ಅಂತ ಓಟ್ ಹಾಕ್ಬಿಡ್ತಾರೆ. ಲಪ ಲಪ ಅಂತ ಓಟ್ ಹಾಕಲ್ಲಮ್ಮ, ಪಟ ಪಟ ಅಂತ ಏಟ್ ಕೊಡ್ತಾಳೆ. ಜಾಜತ್ಗೆ 5 ಲಕ್ಷ ಸಿಗುತ್ತೆ ಅಂತಂದ್ರೆ ನಾವ್ಯಾಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋಬಾರ್ದು? ನೋ, ರಾಗಿಣಿ ಮತ್ತೆ ಬಾಮಿನಿ ತುಂಬಾ ಡಿಸಿಪ್ಲಿನ್ಡ್. ಅವ್ರಿಬ್ರಿಗೂ ಲಂಚ ಕೊಡೋಕ್ ಸಾಧ್ಯನೇ ಇಲ್ಲ. ಯಾವ್ದೇ ರೀತಿ ಇನ್ಫ್ಲೂಯೆನ್ಸ್ ಅವ್ರ ಮುಂದೆ ನಡೆಯೋದೇ ಇಲ್ಲ. ಅವ್ರ ಇಷ್ಟ ಬಂದವ್ರ ಮನೆಗೆ ಹೋಗ್ತಾರೆ. ಆ ಕುಟುಂಬ ಶ್ರೇಷ್ಠನೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತಾರೆ. ಟಾಸ್ಕ್ ಗಳನ್ನ ಕೊಡ್ತಾರೆ, ಗೆದ್ದವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಆ ಟಾಸ್ಕ್ ಗಳನ್ನ ನಾವೆಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು. ನಮ್ಮ ಕುಟುಂಬನೇ ಬೆಸ್ಟ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಆಗ ಅವಾರ್ಡು ಸಿಗುತ್ತೆ, ಮನೇನು ಸಿಗುತ್ತೆ, ನಾವೆಲ್ಲರೂ ಫೇಮಸ್ ಆಗ್ತೀವಿ. ಆ ರಾಗಿಣಿ ಭಾಮಿನಿಗೆ ನಮ್ಮನೆ ವಿಷಯ ಗೊತ್ತಾಯ್ತು ಅಂದ್ರೆ ಮುಗೀತು ಕಥೆ. ಇಂಥ ಸೊಸೆ ಈ ಮನೆಯಲ್ಲಿ ಇದ್ದಾಳಲ್ಲ, ಇವಳೇನು ಸಂಸಾರಿನ ಇಲ್ಲ ಹೆಮ್ಮಾಲಿನ ಅಂತ ಹೆದರ್ಕೊಂಡು ಓಟ ಕಿತ್ತು ಬಿಡ್ತಾಳೆ. ನಾನ್ ಸಂಸಾರಿ ಅನ್ನೋ ತರ ಅವ್ರ ಮುಂದೆ ಪ್ರೂವ್ ಮಾಡಿದ್ರೆ ಆಯ್ತು. ನನ್ ಜೊತೆ ಉಳ್ದವರು ಕೋಆಪರೇಟ್ ಮಾಡಿದ್ರೆ ನಮ್ಮಿಂದ ಅವಾರ್ಡ್ ಕೈ ತಪ್ಪ ಹೋಗಕ್ಕೆ ಚಾನ್ಸೇ ಇಲ್ಲ. ಈ ದಂಡ ಪಿಂಡಗಳಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ,
ಇವು ಕೆಲ್ಸ ಇಲ್ಲದೆ ಸೋಂಬೇರಿ ತರ ಮನೇಲೆ ಇದ್ರೆ ಸೋಂಬೇರಿ ಕುಟುಂಬ ಅಂತ ಅವಾರ್ಡ್ ಕೊಟ್ಬಿಡ್ತಾರಷ್ಟೇ. ನಾನು ಪದ್ದು ಬಿಟ್ಲಾ, ನೀವು ಕೆಲಸ ಮಾಡದೆ ಸೋಂಬೇರಿಗಳಾಗಿದ್ಬಿಟ್ರೆ ಅವಾರ್ಡ್ ಮಿಸ್ ಆಗ್ಬಿಡುತ್ತೆ. ಸೊ ನೀವಿಬ್ರು ಕೆಲಸ ಮಾಡ್ಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಜಾಜಿ ಅವರೇ, ನಾನು ವಿಟ್ಲ ಕೆಲಸ ಮಾಡಿ ನಮ್ಮದು ಶ್ರೇಷ್ಠ ಕುಟುಂಬ ಅನ್ನೋದನ್ನ ನಿರೂಪಿಸ್ತೀವಿ. ಲೋ ಶಿಷ್ಯ, ನಾನು ಮಗಳ ಮದುವೆಗೆ ಒಂದು ಗಂಡು ಬೇಕಲ್ಲ. ಹುಡುಕಾಡ ಶೆಟ್ರೆ ಯಾವನಾದ್ರೂ ಬತ್ತಲೆ ಮಾತು ನಿಮ್ಮ ಮಳಿ ಆಗಲ್ವೇ? ಈ ನಾರಾಯಣ್ ಶೆಟ್ಟಿ ತನ್ನ ಮಗಳ ಮದುವೆಗೋಸ್ಕರ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾನೆ ಕಣ. ಅಂದ್ರೆ ತಾಳಿ ಬದಲಾಗಿ ಅರ್ಶಿನ ಕೊಂಬ್ ಕಟ್ಟಿಸ್ತೀರಾ? ಅಷ್ಟೊಂದು ಕಂಜೂಸಲ್ಲ, ಕಡಿಮೆ ಖರ್ಚು ಮಾಡ್ತೀನಿ ಅಷ್ಟೇ. ಆದ್ರೆ ನನ್ನ ಮಗಳ ಮದುವೆಗೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ಅದಾಗ್ಲೇ ಯಾರಿಗೋ ಫೋನ್ ಮಾಡಿದ್ರಲ್ಲ, ಇನ್ನೊಂದ್ಸಲ ಮಾಡಿ. ಹಲೋ, ನಾನು ನಾರಾಯಣ್ ಶೆಟ್ಟಿ ಮಾತಾಡ್ತಾ ಇರೋದು. ಮ್ಯಾರೇಜ್ ಬ್ಯೂರೋನಾ ರೀ? ನನ್ನ ಮಗಳ ಮದುವೆಗೆ ಒಂದು ಒಳ್ಳೆ ಗಂಡಿನ ಫೋಟೋ ಕಳಿಸು ಅಂತ ಹೇಳಿದ್ರಿ. ಏನೋ ಕಳಿಸಿದ್ದೀರಾ? ಸರಿ ಸರಿ, ನಾನು ವಿಚಾರಿಸ್ತೀನಿ. ಥ್ಯಾಂಕ್ ಯು. ಏನಂತೆ? ಈಗಾಗಲೇ ಕಳಿಸಿದಾರಂತೆ. ನೋಡು, ಮದುವೆ ಆದ್ಮೇಲೆ ಅಳಿಯನ್ ಸಾಕ್ಬೋದು, ಆದ್ರೆ ಈ ಬ್ರೋಕರ್ಗಳನ್ನ ಸಾಕೋದು ತುಂಬಾ ಕಷ್ಟ. ಒಂದ್ ವೇಳೆ ಮದುವೆ ಒಬ್ಬ ಹುಡುಗ ಸಿಕ್ತ ಅನ್ಕೊಳ್ಳಿ, ನೀವು ಅವನ ಹತ್ರನೂ ಕಂಜೂಸ್ತಾನ ಮಾಡಿಬಿಟ್ರೆ? ಎಲ್ಲಾದ್ರೂ ಉಂಟೇನೋ? ಮದುವೆ ಆಗೋ ಹುಡುಗನಿಗೆ ಏನ್ ಬೇಕೋ ಎಲ್ಲ ಕೊಡಿಸ್ತೀನಿ. ಅವ್ರು ಬೇಕಾಗಿರೋ ಪ್ಯಾಂಟು, ಶರ್ಟು, ಚಡ್ಡಿ, ಬನಿಯನು ಎಲ್ಲ ಕೊಡಿಸಿ ಮದುವೆನ ಜಾಮ್ ಜೂಮ್ ಅಂತ ಮಾಡ್ತೀನಿ. ಮೊದಲು ಹುಡುಗಿ ಓಕೆ ಆಗ್ಬೇಕು, ಆಮೇಲೆ ತಾನೇ ಖರ್ಚಿನ ವಿಷಯ. ಶೆಟ್ರೆ, ಅಲ್ಲಿ ಯಾರೋ ಇಬ್ರು ಹುಡುಗರು ಬರ್ತಾರಲ್ಲ, ಸ್ವಲ್ಪ ನೋಡಿ. ಲೇ ವಿಟ್ಲ, ನಾವ್ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ನೋಡ್ದವ್ರು ಹೊಟ್ಟೆ ತುಂಬಿದವ್ರು ಅನ್ಕೊಂಡ್ಬಿಡ್ತಾರೆ. ನಮ್ಗೆ ಯಾರ ಕೆಲಸ ಕೊಡ್ತಾರೆ? ಇಲ್ಲ ಪದ್ದು, ಹೊಟ್ಟೆ ತುಂಬಿರ್ಲಿ ಇಲ್ಲ ಹಸ್ತಿರ್ಲಿ, ನಾವು ಕೆಲಸ ಹುಡ್ಕೋಕ್ ಹೋಗ್ಬೇಕಾರೆ ಚೆನ್ನಾಗಿರೋ ಡ್ರೆಸ್ ಹಾಕೊಂಡೇ ಹೋಗ್ಬೇಕು ಅಂತ ಎಂಪ್ಲಾಯ್ಮೆಂಟ್ ಬ್ಯೂರೋ ಅವರು ರೂಲ್ಸ್ ಮಾಡ್ಬಿಟ್ಟಿದ್ದಾರೆ ಕಣೋ. ಹಂಗಂದ್ರೆ ಪದಾರ್ಥ ಯಾವ್ದೇ ಆಗಿರ್ಲಿ ಪ್ಯಾಕಿಂಗ್ ಚೆನ್ನಾಗಿರ್ಬೇಕು ಅಂತ. ಎಕ್ಸಾಕ್ಟ್ಲಿ, ಯು ಆರ್ ಕರೆಕ್ಟ್ ಮ್ಯಾನ್. ನಾವು ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಹೋದ್ರೆ ಹಲೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಕಮ್ ಇನ್ ಅಂತಾರೆ. ಅದೇ ಕೆಟ್ಟದಾಗಿರೋ ಬಟ್ಟೆ ಹಾಕೊಂಡು ಹೋದ್ರೆ ನಾಯಿ ಕೂಡ ಮುಸಲ್ಲ, ಕಚ್ಬಿಡುತ್ತಾ? ನಾನು ಮ್ಯಾರೇಜ್ ಬ್ಯೂರೋ ಫೋನ್ ಮಾಡಿದ್ದಲ್ಲ, ಅವ್ರು ಕಳ್ಸಿರೋ ಹುಡುಗರು ಅಂತ ಕಾಣುತ್ತೆ ಇವ್ರು. ಮತ್ತೆ ಸುಮ್ಮನೆ ಸಿಕ್ಕಾಪಟ್ಟೆ ಫೋನಲ್ಲಿ ಬೈದ್ ಬಿಟ್ರಿ. ನೋಡಿ ಎಂತ ಒಳ್ಳೆ ಮನುಷ್ಯ. ನೀವು ಒಬ್ಬಳಿನ ಕೇಳಿದ್ರೆ ಆ ಬ್ರೋಕರ್ ಇಬ್ಬರಳಿಂದ ಕಳಿಸಿದಾನೆ. ಇವ್ರಿಬ್ರಲ್ಲಿ ಯಾರು ಚೆನ್ನಾಗಿದಾರ? ನಿಜ ಹೇಳ್ಬೇಕಂದ್ರೆ ನಿಮ್ಮ ಮಗಳಿಗಿಂತ ಇವರಿಬ್ರು ಚೆನ್ನಾಗಿದ್ದಾರೆ. ಬಾರೋ ಕ್ಲೋಸ್ ಅಪ್ ನೋಡೋಣ. ಯಾರೇ ನೀವು? ನಿಮ್ಮ ಎಕ್ಸ್ರೇ ಕಟ್ಟಿದ ನೋಟಗಳು ನಮ್ಮ ಶರ್ಟು ಬನಿಯನ್ನ ಭೇದಿಸಿ ಒಳಗ್ ಬರ್ತಿವೆ. ನೀವಿಬ್ರು ಗಂಡಸ್ರೆ ತಾನೆ? ನಮ್ಗೆ ಹೇಳ್ದವ್ರ ಅನುಮಾನ ನಿಮಗೆ ಯಾಕ್ರಿ? ಇಬ್ರು ಸಖತ್ತಾಗವ್ರೆ. ಅದು ಈ ಮನುಷ್ಯಂಗೆ ನಾವು ಇಷ್ಟ ಆಗ್ಬಿಟ್ಟಿದೀವಿ ಅನ್ಸುತ್ತೆ. ಹೆಂಗಾರ ಮಾಡಿ ಇವನ್ನ ಮೆಚ್ಚಿಸ್ಬೇಕಲ್ಲ. ಆ ಸ್ವಾಮಿಗೆ ಇಷ್ಟ ಆಗಿದೀವಿ ಅಂದ್ಮೇಲೆ ಮೆಚ್ಚದೆ. ನನ್ನ ಹೆಸರು ನಾರಾಯಣ ಶೆಟ್ಟಿ ಅಂತ, ತುಂಬಾ ಫೇಮಸ್. ಹಣೆ ನೋಡಿದ್ರೆ ಗೊತ್ತಾಗತ್ ಬಿಡಿ. ನಾವು ನಿಮ್ ಬಗ್ಗೆ ತುಂಬಾ ಕೇಳಿದೀವಿ. ನೀವು ತುಂಬಾ ಒಳ್ಳೆಯವ್ರಂತೆ. ಸುತ್ತಮುತ್ತ 10 ಸಿಟಿನಲ್ಲಿ ನಿಮ್ಮಂತ ಸಹೃದಯಿ ಸ್ಟಾರ್ ಹಾಕೊಂಡು ಹುಡುಕಿದ್ರು ಸಿಗಲ್ಲ ಅಂತ ತುಂಬಾ ಜನ ಮಾತಾಡ್ಕೋತಾರೆ. ಬ್ರೋಕರ್ ದುಡ್ಡು ಕೊಟ್ಟಿದ್ದು ಸಾರ್ಥಕ ಆಯ್ತು. ನಾನ್ ಜುಗ್ಗ ಅಂತ ಸದ್ಯ ಇವ್ರ ಹತ್ರ ಹೇಳಿಲ್ಲ. ಹೌದು, ಈ ಇಬ್ಬರಲ್ಲಿ ಈಗ ನಿಮ್ಮ ಮಗಳಿಗೆ ಯಾರನ್ನ ಕೊಡ್ತೀರಾ? ಹೌದಲ್ವಾ? ನಿಮ್ಮಿಬ್ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮುಂಚೆ ಸಂಬಳದ ಬಗ್ಗೆ ತಿಳ್ಕೋಬೇಕು. ಒಂದು ನಿಮಿಷ. ಅಯ್ಯೋ, ಅದು ಸಂಬಳದ ಬಗ್ಗೆ ಕೇಳ್ತಿದ್ದಾರೆ. ಒಂದ್ 200 ಹೇಳ. ಯಾಕೆ ಹೊಡೆದೆ? ಸುಮ್ಮನೆ ಇರೋ, ನಿನಗೆ ಗೊತ್ತಾಗಲ್ಲ, ನಾನು ಕೇಳ್ತೀನಿ. 5 ಅಂದ್ರೆ 500. 500 ಅಂದ್ರೆ ಅವರು 1000 ಲೆಕ್ಕ ಹೇಳ್ತಿದ್ದಾರೆ. 500,000 ಅಂದ್ರೆ 5 ಲಕ್ಷ. ತಿಂಗಳಿಗೆ 5 ಲಕ್ಷ ರೂಪಾಯಿ ಸಂಬಳ. ಸ್ವಲ್ಪ ಈ ಕಡೆ ಬರ್ತೀರಾ? ಮುಖ್ಯನಾ? ಏನ್ ಕೆಲ್ಸ? ಇಂಥ ಕೆಲಸ ಅಂತ ಕೆಲಸ ಅಂತ ಏನಿಲ್ಲ. ಯಾವ ಕೆಲಸ ಕೊಟ್ಟರು ಮಾಡ್ತೀವಿ. ನಮ್ದೊಂಥರ ಯೂನಿವರ್ಸಲ್ ವರ್ಕ್ ಇದ್ದಂಗೆ. ಯೂನಿವರ್ಸಲ್ ವರ್ಕ್ ಅಂದ್ರೆ ದೇಶ ವಿದೇಶಗಳಲ್ಲಿ ಕೆಲಸ. ಅಂದ್ರೆ ಇವ್ರು ಫಾರಿನ್ ಅಲ್ಲೂ ಕೆಲಸ ಮಾಡ್ತಾರೆ. ಬಿಡಿ, ನೋಡೋಕೆ ಇಬ್ರು ಚೆನ್ನಾಗಿದ್ದಾರೆ. ಯಾರಾದ್ರೂ ಒಬ್ರನ್ನ ಗಂಟಾಕ್ಬಿಡೋಣ. ನೋಡಿ, ನನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ನೋಡಕ್ ಸುಮಾರಾಗಿದ್ದಾಳೆ. ಅಲ್ಲ ಚಕ್ಕ, ನೋಡಕ್ ಮಂಕಿ ತರ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಎಲ್ಲ ದೇವ್ ಕೊಟ್ಟ ರೂಪ ಅಲ್ವೇ? ಒಟ್ನಲ್ಲಿ ಅವರು ಹೆಣ್ಣಾಗಿದ್ರೆ ಸಾಕು. ನಿಮ್ಮಿಬ್ರಲ್ಲಿ ನನ್ನ ಮಗಳನ್ನ ಯಾರು ಚೆನ್ನಾಗಿ ನೋಡ್ಕೋತೀರಿ? ಒಂದ್ ನಿಮಿಷ.
ಅದು ಇವ್ರ ಮಗಳನ್ನ ನೋಡ್ಕೊಳ್ಳೋ ಕೆಲಸ. ಅಂದ್ರೆ ಬಾಡಿ ಗಾರ್ಡ್ ಕೆಲ್ಸ. ಇವಾಗ ನೀನ್ ಬಾಡಿ ಗಾರ್ಡ್ ಆಗ್ತಿ ಇಲ್ಲ ನಾನ್ ಬಾಡಿ ಗಾರ್ಡ್ ಆಗ್ಲಾ? ಇಬ್ರು ಆಗ್ಬಿಡದ ಕಣ, ಒಂದೇ ಕಡೆ ಕೆಲಸ ಮಾಡ್ದಾಗಿರುತ್ತೆ. ಚಕ್ರ ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನ್ ತೀರ್ಮಾನ ಮಾಡಿದ್ರಿ? ಶೆಟ್ರೆ ನಾವಿಬ್ರು ಒಟ್ಟಿಗೆ ಇರ್ತೀವಿ. ಇಬ್ರ? ಹೌದು, ಬೆಳಿಗ್ಗೆ ಹೊತ್ತು ನಾನು, ರಾತ್ರಿ ಹೊತ್ತು ಇವನು. ನಾನು ಮಗಳಿಗೆ ಬರೆಯೋ ಮಾಡಕ್ಕೆ ಎಷ್ಟೋ ಗಂಡುಗಳು ನೋಡಿದೆ, ಒಬ್ಬನು ಮುಂದೆ ಬಂದಿರ್ಲಿಲ್ಲ. ಈಗ ಇಬ್ಬಿಬ್ರು ರೆಡಿ ಆಗ್ತಾರಲ್ವ? ಬೆಳಿ ಶೆಟ್ರೆ ಖುಷಿ ಪಡ್ತೀವಿ. ನೀವು ಹೊಟ್ಟೆಗೆ ಏನ್ ತಿಂತೀರಾ? ಅಂದ್ರೆ ತಿಂಡಿ ಏನ್ ತಿಂತೀರಾ ಅಂತ. ನಮ್ಗೆ ಮಸಾಲೆ ದೋಸೆ ಅಂದ್ರೆ ಪಂಚ ಪ್ರಾಣ. ನಾವು ಶಿಷ್ಯ ಹೋಗಿ 2 ಸ್ಪೆಷಲ್ ಮಸಾಲೆ ದೋಸೆ ಕಟ್ಕೊಂಡು ಆ ಸ್ಪಾಟಿಗೆ ಬಂದ್ಬಿಡು. ನೀವು ಬನ್ನಿ. ದೋಸೆನ ತುಪ್ಪದಲ್ಲೇ ಮಾಡಿದ್ದಾರೆ. ಹೌದು, ನಿಮ್ಗೆ ಅಂತ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡ್ಕೊಂಡ್ ಬಂದಿದ್ದು. ಇದು 9ನೇ ಕ್ರಾಸ್ ಆಗಿದ್ದಲ್ಲ ತುಪ್ಪದ ದೋಸೆ ಹುಟ್ಟು ಅಲ್ಲಿಂದ ತಾನೇ ತಂದಿರೋದು. ಹೌದು, ನಿಮ್ಗೆ ಹೆಂಗ್ ಗೊತ್ತು? ನಮ್ಮ ಹುಡುಗರಿಗೆ ತಲೆ ಜಾಸ್ತಿ, ಅವ್ರೇನ್ ಸಾಮಾನ್ಯ ಪ್ರಾಣಿಗಳ. ನಮ್ಮ ಪ್ರಾಣಿ ಅಂದ್ರೂ ಪರವಾಗಿಲ್ಲ, ದೋಸೆ ತರಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮಗ್ ಬೇಕಾಗಿರೋದು ಸಂಬಳ. ದಿನಕ್ಕೆ 500 ರೂಪಾಯಿ ತಿನ್ಕೊಳ್ಳಿ. ದಿನಗೂಲಿನಾ? ನಿಮ್ಮ ಮಗಳನ್ನ ಕಾಪಾಡೋ ಜವಾಬ್ದಾರಿ ನಮ್ದಲ್ವಾ? ಏನು ಕಾಪಾಡೋದಾ? ಬಾಡಿ ಗಾರ್ಡ್ ಅಂದ್ಮೇಲೆ ಕಾಪಾಡ್ಲೇಬೇಕಲ್ಲ. ಏನೋ ಹೇಳ್ತಾ ಇರೋದು? ನಿಮ್ಮನ್ನ ಮ್ಯಾರೇಜ್ ಬ್ಯೂರೋ ಅವ್ರು ತಾನೇ ಕಳ್ಸಿದ್ದು. ಅಲ್ಲ, ನಮ್ನ ಕಳ್ಸಿದ್ದು ಎಂಪ್ಲಾಯ್ಮೆಂಟ್ ಬ್ಯೂರೋ ಅವರು. ಎಂತ ನನ್ನ ಮಕ್ಕಳ ನೀವು? ಮೊದ್ಲೇ ಹೇಳ್ಬಾರ್ದಾಗಿತ್ತ. ನೀವಿಬ್ರು ನನ್ನ ಮಗಳು ಮದುವೆ ಆಗಿ ಬಂದಿದ್ದೀರಾ ಅನ್ಕೊಂಡೆ. ತಪ್ಪು ನಿಮ್ದೇ ಶೆಟ್ರೆ, ನೀವು ನಮ್ಮನ್ನ ಸರಿಯಾಗಿ ವಿಚಾರಿಸ್ಕೋಬೇಕಾಗಿತ್ತು. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರೋ ನಿಮಗೆ ನನ್ನ ಮಗಳನ್ನ ಕೊಡ್ಬೇಕು ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ನನ್ನ ಕೈಲೇ ಮಸಾಲೆ ದೋಸೆಗೆ 200 ರೂಪಾಯಿ ಖರ್ಚು ಮಾಡ್ತಿದ್ದೀರಾ. ಯಾರೇ ದುಡ್ಡು ಕೊಡ್ರೋ? ಇದೇ ತಮಾಷೆ ಇತ್ತಲ್ಲ ಶೆಟ್ರೆ, ನೀವೇ ಮಸಾಲೆ ದೋಸೆನ ತರಿಸ್ಕೊಟ್ಬಿಟ್ರು ಈಗ ದುಡ್ಡು ಕೊಡ್ರೋ ಅಂದ್ರೆ ನಾವೇನದು ಕೊಡೋಣ ದುಡ್ಡನ್ನ? ಮೋಸ ಮಾಡಿ ನನ್ನ ಹತ್ರನೇ ಮಸಾಲೆ ದೋಸೆ ಸೋಸಿದ್ರಾ? ದುಡ್ಡು ಕೊಟ್ರೆ ಸರಿ, ಇಲ್ಲಾಂದ್ರೆ ಚಟ್ನಿ ಮಾಡ್ಬಿಡ್ತೀನಿ ಮನ. ಪೊಲೀಸ್ನವರು ಈ ಕಿಲಾಡಿ ರಾಜನ ಹಿಡಿತಾರನ್ನ, ಆದವ್ರ ಹಣೆನಲ್ಲೂ ಬರುದಿಲ್ಲ. ಏನಣ್ಣ ನೀನು ಡೈಮಂಡ್ಸ್ ಹಾಕ್ಸೋದಕ್ಕೆ ಎಂತ ಐಡಿಯಾ ಮಾಡಿದ್ಯಣ್ಣ? ಅಷ್ಟಿಲ್ದಾನೆ ಅಂಡರ್ವರ್ಲ್ಡ್ ಅಲ್ಲಿ ಕಿಲಾಡಿ ರಾಜ ಅಂತ ಕರೀತಾರ. ನಾನು ಕಿಲಾಡಿ ರಾಜನೇ ಇರ್ಬೋದು, ನೀನು ಬಡಾಯಿ ಕೃಷ್ಣ ಅಂತ ಅನ್ನಿಸ್ಕೋಬೇಡ. ನೋಡು, ಈ ಗೊಂಬೆ ಸೇಫ್ ಆಗಿ ಭಾಷೆಗೆ ತಲುಪಬೇಕು. ಭಾಷಾ ಕೊಡೋ ದುಡ್ಡು ನನ್ನ ಹತ್ರ ಬರಬೇಕು. ಅಷ್ಟೇ ತಾನೇ? ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಏನ್ ಕೊಡೋದು? ಗೊಂಬೆನ ಗೋಬೆ ಅಂತಂದು ನಾವೇನಾದ್ರು ಆಚೆ ಹೋದ್ರೆ ಪೊಲೀಸ್ನವ್ರು ಸುಮ್ಮನೆ ಬಿಡ್ತಾರೇನೋ? ಲಬಕತ್ತ ಕ್ಯಾಚ್ ಹಾಕೊಂಡ್ಬಿಟ್ಟು ಬೊಂಬಿಗೆ ಬಾವ್ಲಿ ತರ ನೇತ್ ಹಾಕ್ಬಿಟ್ಟು ಕೆಳಗಡೆ ಕಾರಿಸ್ಬಿಡಿ ಹೊಗೆ ಕೊಟ್ಬಿಡ್ತಾರ ಅಷ್ಟೇ. ಯಾವನಾರು ಬಕ್ರ ಇದ್ರೆ ಕರ್ಕೊಬೋಗು. ಬಕ್ರನೇ ಯಾಕೆ ಬೇಕಣ್ಣ? ನೋಡೋ, ಅವನು ನಾವ್ ಹೇಳಿದ ಕೆಲಸ ಮಾತ್ರ ಮಾಡ್ಬೇಕು. ಯಾಕೆ ಏನು ಎತ್ತ ಅಂತ ಕ್ರಾಸ್ ಕ್ವಶನ್ ಮಾಡಬಾರ್ದು. ಇದನ್ನ ತೊಗೊಂಡೋಗಿ ಸೇಫ್ ಆಗಿ ಭಾಷೆಗೆ ತಲುಪಿಸ್ಬೇಕು. ಭಾಷೆ ಒಂದು ತರಕಾರಿ ಬ್ಯಾಗ್ ಕೊಡ್ತಾನೆ, ಅದನ್ನ ಸೇಫ್ ಆಗಿ ತಂದು ನನಗೆ ಕೊಡ್ಬೇಕು. ಅಂತ ಬನ್ನೂರು ಕುರಿ ಯಾವ್ದಾದ್ರು ಸಿಕ್ಕಿದ್ರೆ ಹುಲ್ಲಾಕ್ಬಿಟ್ಟು ಹಾಕಿ ಹೇಳಬೇಕು. ಅಷ್ಟೇ ಅಲ್ವಣ್ಣ? 1 ಮಿನಿಟ್ ಬಂದ್ಬಿಡ್ತೀನಿ. ಯಾರಿಗೆ ಹೇಳೋಣ ನಮ್ಮ ಏನು ಕೆಲ್ಸನಾ? ಓ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಮ್ಮಲ್ಲಿ ದಡ್ರಿಗೆಲ್ಲ ಕೆಲಸ ಸಿಗಲ್ಲ, ಬುದ್ಧಿವಂತರಿಗೆ ಮಾತ್ರ ಕೆಲಸ. ಏನ್ ಸರಿ ಮಾತಾಡ್ತೀರ? ನಮ್ಮ ಮನೆಯಲ್ಲಿ ದಿನ ಹೇಳ್ತಿರ್ತಾರೆ ನೀನ್ ಎಷ್ಟು ಬುದ್ಧಿವಂತ ಅಂತ. ಹೌದಾ? ಹಾಗಾದ್ರೆ ಚೆಕ್ ಮಾಡ್ತೀನಿ. ಮಾಡಿ. 3ರಲ್ಲಿ 3 ಎಷ್ಟು? 9. ಆಮೇಲೆ 4ರಲ್ಲಿ 5 ಎಷ್ಟು? 9. ವೆರಿ ಗುಡ್, ವೆರಿ ಗುಡ್. ಅಂದಾಗೆ 6ರಲ್ಲಿ 6 ಎಷ್ಟು? 9. ವೆರಿ ಗುಡ್, ವೆರಿ ಗುಡ್. ಯಾವ್ದ್ರಲ್ಲಿ ಏನ್ ಮಾತ್ರ ಏನ್ ಹಾಕಿದ್ರು 9ನೇ. ನನಗೆ ನಿಮ್ಮಂತವರೇ ಬೇಕಾಗಿರೋದು. ಇದು ಸಂಬಳ ಎಷ್ಟೊಂದು ಇಷ್ಟು ಕೊಡ್ತಾರ? ಇಷ್ಟು ಕೊಡಲ್ಲ, ಮತ್ತೆ ಇಷ್ಟು ಕೊಡ್ತೀವಿ. ಕೆಲಸ ಕೊಡ್ತೀವಿ, ಫಾಲೋ ಮೀ. ಅಣ್ಣ ಇವನೇ. ಗುಡ್ ಮಾರ್ನಿಂಗ್ ಸರ್. ಇವ್ ನಮ್ಮ ಕೆಲ್ಸಕ್ಕೆ ಲಾಯಕನ? ಇಂಟರ್ವ್ಯೂ ಮಾಡಿ ಪಕ್ಕ ಆದ್ಮೇಲೆ ಕರ್ಕೊಂಡ್ ಬಂದಿದ್ದೀನಿ. ಸರ್, ನಾನು ಗಂಡುಗಳು ಎಂಬುದು ಏಕೈಕ ಮನೆ ಅಳಿಯ ಸರ್. ನೀನ್ ಅಳಿಯನಾದ್ರು ಆಗಿರು ಮಾವನಾದ್ರು ಆಗಿರು ನನಗೇನು? ನೋಡು ಮರಿ, ನಾನು ನಿನಗೆ ಈ ಗೊಂಬೆನ ಕೊಡ್ತೀನಿ. ನೀನು ಇದನ್ನ ತೊಗೊಂಡೋಗಿ 7ನೇ ಕ್ಲಾಸಲ್ಲಿ ಇರೋ ಮರದ ಹತ್ರ ನಿಂತ್ಕೋಬೇಕು. ಮರ ಸಿಗ್ಲಿ ಅಂತ ಲೈಟ್ ಕಂಬ ಆಗುತ್ತಾ? ಯಾಕಣ ಹೊಡೆದ್ರಿ? ಅದೇ ಮಾತಾಡಬಾರ್ದು ನೀನು. ನಾನು ಹೇಳ್ದಷ್ಟು ಮಾತ್ರ ಕೇಳ್ಬೇಕು. ನೀನು ಆ ಮರದ ಹತ್ರ ನಿಂತ್ಕೊಂಡಿದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ ಕೈನಲ್ಲಿ ಒಂದು ತರಕಾರಿ ಬ್ಯಾಗ್ ಇರುತ್ತೆ, ಗೊತ್ತಾಯ್ತಾ? ಅವ್ನು ಬರ್ತಿದ್ದಾಗೆ ನೀನು ನಾನು ಸಿಗರೇಟ್ ಸೇದ್ಬೇಕು, ಬೆಂಕಿ ಕಡ್ಡಿ ಕೊಡಿ, ಇಲ್ಲಾಂದ್ರೆ ನಿಮ್ಮ ನಾಲ್ಕನ್ನು ಚೆನ್ನಾಗಿ ಕದುಕ್ತೀನಿ ಅಂತ ಹೇಳ್ಬೇಕು. ಅವ್ನು ಬೆಂಕಿ ಕಡ್ಡಿ ಕೊಡ್ತಾರೆ, ಅದನ್ನ ಸಿಗರೇಟ್ ಸೇದಲ್ಲ. ಮತ್ತೆ ಕಣ್ಣ ಹೊಡೆದ್ರಿ?
ಮಧ್ಯ ಮಾತಾಡ್ಬೇಡ ಅಂತ ಹೇಳಿಲ್ವ ನಾನು? ಸಾರಿ ಸಾರಿ ಸಾರಿ. ಅವನು ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾನೆ. ಇಮ್ಮಿಡಿಯೇಟ್ ಆಗಿ ನೀನು ಒಂಟಿ ಕಾಲಿನ ಮನುಷ್ಯ ಇರಲಿ ಅಂತ ಹೇಳು. ತಕ್ಷಣ ಅವನು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮುಟ್ತಾ ತೋರಿಸ್ತಾನೆ. ನೀನು ಅವನಿಗೆ ಈ ಗೊಂಬೆನ ಕೊಟ್ಟು ಅವನ ಹತ್ರ ತರಕಾರಿ ಬ್ಯಾಗ್ನ ಸೇಫಾಗಿ ನನಗೆ ತಂದು ಕೊಡ್ಬೇಕು. ಆದ್ರೆ ಒಂದು ಕಂಡೀಷನ್, ಬ್ಯಾಗಲ್ಲಿ ಏನಿದೆ ಅಂತ ಬಗ್ ನೋಡ್ಬಾರ್ದು. ಗೊತ್ತಾಯ್ತಣ್ಣ. ಏನು? ನುಗ್ಗೆಕಾಯಿ ಮುರಿಯೋ ಹಾಗಿಲ್ಲ, ಕ್ಯಾರೆಟ್ನ ಕಡಿಯೋ ಹಾಗಿಲ್ಲ. ಹಾ ನೋಡು, ನಾವು ನಿನ್ನ ಫಾಲೋ ಮಾಡ್ತಾ ಇರ್ತೀವಿ. ಹುಷಾರಾಗಿ ಕೆಲಸ ಮಾಡಬೇಕು. ನೀನೇನಾದ್ರು ಈ ಕೆಲಸ ಸರಿಯಾಗಿ ಮಾಡಿದ್ರೆ ನಿಂಗೆ 10,000 ರೂಪಾಯಿ ಕೊಡ್ತೀನಿ. ಇವನೇನೋ 10 ಅಂತ ನಿಗತ್ಕೊಂಬಿಟ್ಟ. ಇಲ್ಲ ಅಣ್ಣ, ಅದು ಸ್ಟ್ರಾಂಗ್ ಆಗಿ ಶಾಕ್ ತಗೊಂಡಲ್ಲ, ಚಾರ್ಜಿ ಸ್ವಲ್ಪ ಬೆಂಡ್ ಆಯ್ತು. ನೆಟ್ಟಂಗ್ ಮಾಡ್ತಾ ಇದೇ ಲಾಸ್ಟ್. ಇನ್ನೊಂದ್ಸತಿ ಯಾವುದೇ ಕಾರಣಕ್ಕೂ ನೀವು ಅಮೌಂಟ್ ಮಾತ್ರ ಹೇಳ್ಬಾರ್ದು. ಸರಿ ಸರಿ ತಗೋ, ಹೋಗು. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಕೊಟ್ಟಿರುವಂತಹ ಕೆಲಸನ ನೀಟಾಗಿ ಮಾಡಿ ನಿಮ್ಮ ಹತ್ರ ಶಬಾಷ್ ಅಂತ ಅನ್ನಿಸ್ಕೊತೀನಿ ಸರ್. ಓಕೆ ಸರ್. ಹೌದು ಹೌದು, ಹಾ ನಮ್ದೇ ಎಕ್ಸಲೆಂಟ್ ಕುಟುಂಬ. ನೀವ್ ಯಾವ್ದೇ ರೀತಿ ಟಾಸ್ಕ್ಗಳನ್ನ ಕೊಟ್ಟು ನಮ್ಮನ್ನ ಆಟ ಆಡಿಸ್ಬೋದು. ಮನೆಯವ್ರೆಲ್ಲರೂ ಇರ್ಬೇಕಾ? ಓಕೆ ಓಕೆ, ನೀವ್ ಬರೋ ಟೈಮ್ಗೆ ಮನೆಯವ್ರು ಎಲ್ರೂ ಇರಕ್ ಹೇಳ್ತೀನಿ. ಓಕೆ ಬಾಯ್. ಪಲ್ಲು ಅಲ್ಲು ಏನ್ ಚಾಚಿ ಅದಕ್ಕೆ? ಪಲ್ಲು ಪದ್ದು ಬಿಟ್ಲ ಇಲ್ಲೇ ಕಾಣಿಸ್ತಾನೆ ಇಲ್ಲ. ಅವ್ರಿಬ್ರಿಗೂ ಯಾವ್ದೋ ಕೆಲ್ಸ ಸಿಕ್ಕಿದೆ ಅಂತ ಹೇಳ್ತಿದ್ರು. ಆ ಕೆಲ್ಸ ಮುಗಿಸ್ಕೊಂಡು ಸಂಬಳ ಇಸ್ಕೊಂಡ್ ಬರ್ತಾರಂತೆ. ಹಾಗಾದ್ರೆ ಅವಾರ್ಡ್ ಹೊಡೆಯೋದ್ ನಾವೇ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್. ಹಲೋ ಒಂದು ನಿಮಿಷ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ನೀನ್ ಸಿಗರೇಟ್ ಸೇದಕ್ಕೆ ನಾನ್ ಬೆಂಕಿ ಕಡ್ಡಿ ಕೊಡ್ಬೇಕಾ? ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀಯಾ? ಎಲ್ಲ ಹೊಡ್ತಿದ್ರೆ ಅಂದ್ಮೇಲೆ ಪಾರ್ಟಿ ಇವನಲ್ಲ. ಓಕೆ, ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಅಣ್ಣ ಒಂದು ನಿಮಿಷ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡ್ರಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ವಿಠಲ್ ಮೂರ್ತಿ ಎಮ್ಮಿ. ಬಿಟ್ಲ ಇಲ್ಲೇನ ಮಾಡ್ತಿದ್ಯಾ? ನಾನೊಂದು ಕೆಲಸ ವಹಿಸ್ಕೊಂಡಿದ್ದೀನಿ. ಆ ಕೆಲಸ ಮಾಡಿ ಮುಗಿಸಿದ್ರ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ. ಏನದು ಕೆಲಸ? ಈ ಬೊಂಬೆನ ಒಬ್ರಿಗೆ ತಲುಪಿಸ್ಬೇಕು. ಸುಮ್ಮನೆ ತಲುಪಿಸಾಗಿಲ್ಲ ಕಣೋ, ಕೋಡ್ ವರ್ಡ್ ಹೇಳ್ಬೇಕು. ಏನದು ಕೋಡ್ ವರ್ಡ್? ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ಹಿಡ್ಕೊಂಡು ತೊದಕ್ ಬಿಡ್ತೀನಿ. ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕರ. ಅಭಿ, ಈ ಕೌಂಟರ್ ಕೋಡ್ ವರ್ಡ್ ನಿನಗೆ ಗೊತ್ತು? ಅದಾದ್ಮೇಲೆ ಹೇಳ್ತೀನಿ, ಮುಂದೆ ಹೇಳು. ಒಂಟಿ ಕಾಲ್ ಮನುಷ್ಯ ಎಲ್ಲಿ? ಒಂಟಿ ಕಾಲ್ ಮನುಷ್ಯ ಇಲ್ಲೇ ನೋಡು, ಕುಂತಾ ಇದ್ದೀನಿ. ಪದ್ದು, ನಾನ್ ಹುಡುಕ್ತಾರ ಪಾರ್ಟಿ ನೀನೇನಾ? ಹೌದು ಕಡ, ನಾನ್ ಹುಡುಕ್ತಾರ ಪಾರ್ಟಿನು ನೀನೇ. ಹೌದು. ಈ ಕೆಲಸ ಮಾಡಿದ್ರೆ ನಿನ್ಗೆ ಎಷ್ಟು ಕೊಡ್ತೀನಿ ತಂದಿದ್ದಾರೆ? 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ. ತಗ. ಇಷ್ಟು ಚಿಕ್ಕ ಕೆಲಸಕ್ಕೆ ಇಬ್ರಿಗೂ 10,000 ರೂಪಾಯಿ ಕೊಡ್ತೀನಿ ಅಂತ ತಂದಿದ್ದಾರೆ ಅಂದ್ಮೇಲೆ ಇದ್ರಲ್ಲಿ ಏನೋ ಇರಬೇಕು ಕಣಪದ್ದು. ನೋಡ ಡೈಮಂಡ್ಸು. ಏನಾಯ್ತು? ನೋಡ ದುಡ್ಡು. ನಮಗ್ ಗೊತ್ತಿಲ್ದಿರೋ ಹಾಗೆ ನಮ್ ಕೆಲ ಸ್ಮಗ್ಲಿಂಗ್ ಮಾಡಿಸ್ತಾ ಇದಾರಲ್ಲ. ಬಿಟ್ಲ, ಯಾವ್ದೇ ಕಾರಣಕ್ಕೂ ನಾವು ಸ್ಮಗ್ಲರ್ಸ್ ಆಗಬಾರ್ದು ಕಣ. ಕರೆಕ್ಟ್ ಕಣ. ಕೆಲಸ ಮಾಡ, ಈಗಲೇ ಶಿಶುಪಾಲ್ ಸಾಹೇಬ್ರಿಗೆ ಫೋನ್ ಮಾಡೋಣ. ಹಲೋ ಶಿಶುಪಾಲ್ ಸಾಹೇಬ್ರೆ, ನಾನು ಐ ಎಂ ವಿಠಲ್ ಮೂರ್ತಿ ಎಮ್ಮೆ. ಇಲ್ಲಿ ಏನಾಗಿದೆ ಗೊತ್ತಾ? ಶಿಷ್ಯ, ಇವರಿಬ್ರು ಮಾಲ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಅವ್ನ ಭಾಷಾ ಹತ್ರ ಹೋಗ್ಬೇಕು, ಇವ್ನು ನನ್ನ ಹತ್ರ ಬರ್ಬೇಕು. ಇನ್ನೇನೋ ಪಿತ ಪಿತ ಅಂತ ಮಾತಾಡ್ತಾವ್ರೆ. ಅಸಲ್ ಪಿಸಲ್ ಕಾ ಕಮ್ಜಾ ಚढ़ गए ಮನಸ್ ಪಡ್ಯಾ ಸುಬರ್ಗೆ ಅಂಡ ಗಾಯ್ಸ್ ಫಕೀರ್ ರೇ. ಆಡಲ್ ನೀರಿಲ್ಲಲ್ಲ. ಏನ್ ಫೋನ್ ಮಾಡಿದ? ಸರ್ ಏನಾಯ್ತು ಗೊತ್ತಾ ಸರ್? ಯಾರ ಸ್ಮಗ್ಲರ್ಸ್ ಈ ಕೆಲಸ ಇವ್ರ ಕೈಲಿ ಮಾಡಿಸ್ತಾ ಇದಾರೆ ಸರ್. ದುಡ್ಡು ಸಿಕ್ತು, ಡೈಮಂಡ್ ಸಿಕ್ತು. ಅವ್ರು ಇರೋ ಅಡ್ಡ ಗೊತ್ತಾ? ಸರ್, ಆ ರಾಜನಟ ನನಗೆ ಗೊತ್ತು. ಆ ಭಾಷಣ ನನಗೆ ಗೊತ್ತು. ತಗೊಳ್ಳಿ ಹಂಗಾರ, ಕಮಾನ್ ಫಾಲೋ ಮೀ. ಅಪ್ಪ ನನ್ನ ಮಗನೇ, ಅನ್ಯಾಯ ಪೊಲೀಸವ್ರ ಕೈಲಿ ತಗೊಳಕಿಸ್ಬಿಟ್ಟಾರ. ಯಾರು ಕೊಟ್ಬಿಡ್ತೀನಿ ಅವರು. ಭಾಷಾ, ನಾವಿರೋ ಅಡ್ಡ ಪೊಲೀಸ್ನವ್ರು ಗೊತ್ತಾಗ್ಬಿಟ್ಟಿದ್ದೆ. ಒಂದು ಕೆಲಸ ಮಾಡು, ನೀನು ಅಡ್ಡನ ಚೇಂಜ್ ಮಾಡಿಬಿಡು, ನಾನು ಚೇಂಜ್ ಮಾಡ್ತೀನಿ. ಹಾಂ, ಬೇಗ ನಡಿಯೋ ಗೂಬೆ. ಅಣ್ಣ, ಆ ಮನೆ ಇದೆ,
ಅವ್ರಿಬ್ರು ಇರೋದು ಇದೇ ಮನೇಲಿ. ಈ ಮನೆ ಯಜಮಾನನ ಹೆಸರು ಪಾಂಡುರಂಗ ಗಂಡುಗಲಿ ಅಂತ. ಇನ್ನು ಏನೇನ್ ಡೀಟೇಲ್ ಗೊತ್ತು ಇವ್ರ ಬಗ್ಗೆ ನಿನ್ಗೆ? ಈ ಮನೆಯವ್ರಿಗೂ ಪೊಲೀಸ್ನವ್ರಿಗೂ ಲಿಂಕ್ ಇದೆ ಅಣ್ಣ. ಅಷ್ಟೇ ಅಲ್ಲ, ಈ ಮನೆಯವರೆಲ್ಲ ಸೇರ್ಕೊಂಡು ಪತ್ತೆದಾರಿ ಏಜೆನ್ಸಿ ನಡೆಸ್ತಾವ್ರೆ. ಅಂದ್ರೆ ಇವ್ರು ನಡ್ಕೊಂಡು ಚೆನ್ನಾಗಿ ತದಕಿದ್ರೆ ವಿಷಯನ ಬಾಯಿ ಬಿಡಿಸ್ಬೋದು. ಏನೋ ಯಾರೋ ಲೇಡೀಸ್ ಹೋಯ್ತಾವ್ರಲ್ಲೋ? ಅಣ್ಣ ಅವ್ರ ಲೇಡೀಸ್ ಅಲ್ಲ, ಹೆಂಗಸರು. ಈಗಾಗ್ಲೇ ನಾವು 9 ಕುಟುಂಬನ ಟೆಸ್ಟ್ ಮಾಡಿ ಮಾರ್ಕ್ಸ್ ಕೊಟ್ಟಿದ್ದೀವಿ. ನಿಮ್ದು 10ನೇ ಕುಟುಂಬ. ಈ 10 ಕುಟುಂಬಗಳಲ್ಲಿ ಒಂದು ಕುಟುಂಬಕ್ಕೆ ಜಿ ಕನ್ನಡ ವಾಹಿನಿಯವರು ಶ್ರೇಷ್ಠ ಕುಟುಂಬ ಅಂತ ಅವಾರ್ಡ್ ಕೊಡ್ತಾರೆ. ಅದಕ್ಕೆ ಒಂದ್ 4 ದಿನ ನಾವು ನಿಮ್ಮನೇಲೇ ಇರ್ತೀವಿ. ಹಲವಾರು ಟಾಸ್ಕ್ಗಳನ್ನ ಕೊಡ್ತೀವಿ. ಅದ್ರಲ್ಲಿ 2 ಟಾಸ್ಕ್ ನ ನೀವ್ ಆಯ್ಕೆ ಮಾಡ್ಬೋದು, ಇನ್ನೆರಡನ್ನ ನಾವೇ ಕೊಡ್ತೀವಿ. ನೀವೇನಾದ್ರೂ ಅದ್ರಲ್ಲಿ ವಿನ್ ಆದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗ್ತೀರಾ. ಅಷ್ಟೇ ಅಲ್ಲ, 5 ಲಕ್ಷ ರೂಪಾಯಿ ಬಹುಮಾನ ನಿಮ್ದಾಗತ್ತೆ. ಮಾಸ್ತ್ರ 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 ನಮ್ ಸಾಹೇಬ್ರು ಸೂಸ್ತ್ರೆ ಬಾರು ಶಿಶುಪಾಲ ಬಾರು 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 ಬಾರು. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗ ಬಾರ ಅನ್ಬೇಡ. ಸಾರೇ ಬೇಡಪ್ಪ, ನೀವು ನಮ್ಮ ಮನೆಗ್ ಬಂದಿದ್ದು ಯಾಮಾದೂತ್ರ ಬಂದಾಗ ಆಯ್ತು. ಹಾಬಿ ಡೋಂಟ್ ಟಾಕ್ ರಬೇಶ್. ಇನ್ಸ್ಪೆಕ್ಟ್ರೆ, ಏನ್ ಬಂದಿದ್ದು? ನಿಮ್ ಮನೆ ಹುಡುಗರು ಮಾಡಿರೋ ಕೆಲಸ ಅದ್ಭುತವಾದದ್ದು. ನೀವೇನಾದ್ರು ಕೇಳಿದ್ರೆ ಆಶ್ಚರ್ಯದಿಂದ ಹಂಗಂಗೆ ಸತ್ತೋಗ್ಬಿಡ್ತೀರಾ. ಸಾಯೋ ಮಾತ್ ಪಕ್ಕಕ್ಕಿರ್ಲಿ, ಆ ಅಯೋಗ್ಯರು ಏನು ಮಾಡಿದ್ರು ಅಂತ ಹೇಳಿ ಹೇಳ್ತೀನಿ. ಅಪ್ಪ ಮುತ್ತು ರತ್ನಗಳೇ ಬರ್ರ, ಬನ್ನಿ ಬನ್ನಿ. ಏನು ಗನಾಂಧಾರಿ ಕೆಲಸ ಮಾಡಿದಿರಂತ ಇದನ್ನ ಕುತ್ತಿಗೆ ನೇತಾಕಿದಿರೋ. ಬಹುಮಾನ ತಗೊಂಡಿದ್ದಾರೆ, 1 ಲಕ್ಷ ರೂಪಾಯಿ ಕ್ಯಾಶ್. 1 ಲಕ್ಷ? ಯಾಕೆ? ಒಬ್ಬ ದೊಡ್ಡ ಸ್ಮಗ್ಲರ್ ಹಿಡಿಯೋದಕ್ಕೆ ನಮಗೆ ಸಹಾಯ ಮಾಡಿದಕ್ಕೆ. ಆಮೇಲೆ ಸ್ಟೇಷನ್ ಬಂದು ಚೆಕ್ ತಗೊಂಡೋಗ್ರಪ್ಪ. ಸರಿ ಸರ್. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓ ಮೈ ಗಾಡ್, ನಾವ್ ಈ ಮನೆಗ್ ಬರ್ತಿದ್ದ ಹಾಗೆ ಗುಡ್ ನ್ಯೂಸ್. ಅಂದ್ರೆ ಈ ಕುಟುಂಬ ಒಳ್ಳೆ ಕುಟುಂಬ ಅಂತ ಆಯ್ತು. ಇಷ್ಟೆಲ್ಲ ಸಾಧನೆ ಮಾಡಿ ಸ್ಮಗ್ಲರ್ನ ಹಿಡ್ಕೊಡೋ ಕುಟುಂಬನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಟಾಸ್ಕ್ ನೀವೇನಾದ್ರೂ ಗೆದ್ರೆ ಶ್ರೇಷ್ಠ ಕುಟುಂಬ ಅವಾರ್ಡ್ ನಿಮ್ಗೆ. ಯಾವ್ದೋ ಶ್ರೇಷ್ಠ ಕುಟುಂಬ ಅವಾರ್ಡ್ಗೆ ಟ್ರೈ ಮಾಡ್ತಾವ್ರಣ್ಣ. 5 ಲಕ್ಷ ರೂಪಾಯಿ ಕ್ಯಾಶ್ ಹೊಡ್ಕೊಂತವ್ರಣ್ಣ. ನಮ್ಮ ಮಾಲ್ನ ಪೊಲೀಸ್ನವ್ರಿಗೆ ಒಪ್ಪಿದ್ದಾರೆ ಅಂದ್ರೆ ಆ ದುಡ್ಡು ಇವ್ರ ಕೈಲಿ ಯಾವುದೇ ಕಾರಣಕ್ಕೂ ಸೇರಬಾರ್ದು ಕಣ. ಹೌದಣ್ಣ, ನಮ್ಗೆ ಮೋಸ ಮಾಡಿರೋ ಇವರು ಯಾವ್ದ್ರಲ್ಲೂ ಗೆಲ್ಬಾರ್ದು. ಅದರಲ್ಲೂ ಶ್ರೇಷ್ಠ ಕುಟುಂಬ ಅವಾರ್ಡು ಇವ್ರಿಗೆ ಬರಲೇಬಾರ್ದು. ಅದಕ್ಕೇನ್ ಮಾಡ್ತೇಣ್ಣ? ಇವ್ರು ಮಾಡೋ ಪ್ರಯತ್ನಕ್ಕೆಲ್ಲ ಕಲ್ಲಾಕ್ತೀನಿ.